ಆಲ್ರೆಡಿ ನಾನು ಇಂದಿನ ವಿಡಿಯೋದಲ್ಲಿ ಬೇಸಿಕ್ಸ್ ಬಗ್ಗೆ ಮತ್ತು ಟೂಲ್ಸ್ ಹೇಗೆ ಯೂಸ್ ಮಾಡೋದು ಶಾರ್ಟ್ಕಟ್ಸ್ ಬಗ್ಗೆ ತಿಳ್ಕೊಟ್ಟಿದ್ದೀನಿ. ಕೆಲವೊಂದು ಶಾರ್ಟ್ಕಟ್ಸು ಮಿಸ್ ಆಗಿದ್ದನ್ನ ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ನಾನು ಆಲ್ರೆಡಿ ಹೇಳಿದಾಗೆ ಝೆಡ್ ಅಂತ ನಾವು ಟೈಪ್ ಮಾಡಿದಾಗ ಇದನ್ನು ಡ್ರ್ಯಾಗ್ ಮಾಡಿದ ಈ ಕಡೆ ಡ್ರ್ಯಾಗ್ ಮಾಡಿದಾಗ ಝೂಮು ಇನ್ನಾಗುತ್ತೆ, ಮತ್ತು ಈ ರೀತಿ ಕೆಳಗಡೆ ಹಿಂಗೆಲ್ಲ ಹಿಂಗೆ ಡ್ರ್ಯಾಗ್ ಮಾಡಿದಾಗ ಝೂಮ್ ಔಟ್ ಆಗುತ್ತೆ. ಶಾರ್ಟ್ಕಟ್ನ ಅತಿ ಈಸಿಯಾಗಿ ಹೇಗೆ ಯೂಸ್ ಮಾಡೋದಂತ ಹಿಂದಿನ ವೀಡಿಯೋದಲ್ಲಿ ತೋರಿಸ್ಕೊಟ್ಟೆ. ಅಕಸ್ಮಾತ್ ನಿಮಗೆ ಜಾಸ್ತಿ ಝೂಮ್ ಆಗಿಬಿಟ್ಟು ಎಲ್ಲೋಯ್ತು ಅಂತ ಗೊತ್ತಾಗಲಿಲ್ಲ ಅಂದರೂ ಕೂಡ Ctrl 0 ಅಂತ ಕೊಟ್ಟರೆ ಫಿಟ್ ಆಗುತ್ತೆ. ಈ ರೀತಿ ನಾನು ತೋರಿಸ್ಕೊಟ್ಟಿದ್ದೀನಿ. ಫಾರ್ ಎಕ್ಸಾಂಪಲ್ ನೀವು ಈ ರೀತಿ ಈಗ ಲೇಯರ್ನ ಆಲ್ರೆಡಿ ಒಂದು ಪ್ರಾಜೆಕ್ಟ್ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್ ಹಾಲ್ಟ್ನ ಹೋಲ್ಡ್ ಮಾಡ್ಕೊಂಡು ಇಟ್ಕೊಂಡಾಗ ಇದೊಂದು ಇಮೇಜ್ ಈ ಲೇಯರಲ್ಲಿ ಏನಿದೆ, ಈ ಲೇಯರಲ್ಲಿ ಏನಿದೆ, ಈ ಲೇಯರಲ್ಲಿ ಏನಿದೆ ಅಂತ ನೋಡಿದಾಗ ಹಾಲ್ಟ್ ಇಟ್ಕೊಂಡು ಈ ರೀತಿ ನಾವು ಹೋಲ್ಡ್ ಮಾಡ್ಕೊಂಡ್ರೆ ಆ ಪ್ರಾಜೆಕ್ಟ್ ಇದಾಗುತ್ತೆ. ಅದೇ ರೀತಿ ನಾವು ಟಾಪ್ ಎಂಡಲ್ಲಿ ಡಬಲ್ ಕ್ಲಿಕ್ ಮಾಡಿದಾಗ, ಫಾರ್ ಎಕ್ಸಾಂಪಲು ಡಬಲ್ ಕ್ಲಿಕ್ ಮಾಡಿದಾಗ ನೋಡಿ ಈ ರೀತಿ ನಮಗೆ ವಿಸಿಬಲ್ ಇದು ಒರಿಜಿನಲ್ ಲೇಯರು. ಮತ್ತು ಹಾಲ್ಟಲ್ಲಿ ಹೋಲ್ಡ್ ಮಾಡ್ಕೊಂಡಾಗ ನಿಮ್ಮ ಒಂದು ಮೌಸಲ್ಲಿ ಲೆಫ್ಟ್ ಬಟನ್ ಡಬಲ್ ಕ್ಲಿಕ್ ಮಾಡಿದಾಗ ಈ ರೀತಿ ವಿಸಿಬಲ್ ಆಗುತ್ತೆ. ಈಗ ನೀವೆಲ್ಲ ಲೇಯರ್ಸ್ ಕೂಡ ಫಾರ್ ಎಕ್ಸಾಂಪಲು ನನಗಿದು ಬೇಕಾಗಿಲ್ಲ, ಈ ಒಂದು ಟ್ಯಾಬ್ ನಾನು ತೆಗೆದಾಕ್ತೆ. ಈಗ ನಮಗೆ ಲೇಯರ್ ಕಾಣಿಸ್ಬೇಕಂತಂದರೆ ಇದನ್ನು ತೆಗೆದಾಕ್ತೆ. ಇದೆಲ್ಲ ಒಂದೇ ಲೇಯರ್ ಬೇಕು ನೀವು ಸೇವ್ ಮಾಡಬೇಕಂದ್ರೆ. ಈಗ ಫಾರ್ ಎಕ್ಸಾಂಪಲ್ ಇದೊಂದು ಕ್ಲಿಕ್ ಮಾಡಿ ಶಿಫ್ಟ್ ಹೋಲ್ಡ್ ಮಾಡ್ಕೊಂಡು ಇಲ್ಲಿಗೆ ಇಟ್ಕೊಂಡ್ರೆ Ctrl E ಅಂತ ಕೊಟ್ಟಾಗ ಒಂದೇ ಲೇಯರ್ ಆಗುತ್ತೆ. ಈಗ ನೀವೇನು ಎಡಿಟ್ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಆ ರೀತಿ ಬೇಡ ಅಂದರೆ ಅಗೇನ್ Ctrl Z ಅಂತ ಇದು ಮಾಡ್ಕೊಳ್ಳಿ, ಅಥವಾ ನೀವು ಬ್ಯಾಕ್ ಬನ್ನಿ ಅಷ್ಟೇ. ಈ ರೀತಿ ಒಂದೇ ಲೇಯರ್ ಫಾರ್ಮೇಷನ್ ಆಗುತ್ತೆ. ನಿಮಗೆ ಈ ಇಮೇಜ್ನ ಸೇವ್ ಮಾಡ್ಕೋಬೇಕಂದ್ರೆ ಫೈಲ್ ಇಲ್ಲಿ ಹೊಸ ಒಂದು ಫೋಟೋಶಾಪಲ್ಲಿ ಸೇವ್ ಕಾಪಿ ಅಂತ ಹೊಡ್ಕೊಂಡಾಗ JPG ಫಾರ್ಮ್ಯಾಟಲ್ಲಿ ನೀವು ಸೇವ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ JPG ಫಾರ್ಮ್ಯಾಟಲ್ಲಿ ನಾನು ಡೌನ್ಲೋಡ್ಸಲ್ಲಿ ಸೇವ್ ಮಾಡ್ಕೋತೀನಿ ಈ ಒಂದು ಪ್ರಾಜೆಕ್ಟ್ನ. ನಿಮ್ಗೆ ಕ್ವಾಲಿಟಿ ಎಷ್ಟು ಬೇಕು, ಮ್ಯಾಕ್ಸಿಮಮ್ ಕ್ವಾಲಿಟಿ ಬೇಕು ಅಥವಾ ಯಾವ ರೀತಿ ಬೇಕು, ಬ್ಯಾಕ್ಗ್ರೌಂಡ್ ಕಲರ್ ಯಾವ್ದು ಬೇಕು ಆ ರೀತಿ ನೀವು ಚೂಸ್ ಮಾಡ್ಕೋಬೋದು. ನಾನು ಕೊಟ್ಟಿರ್ತೀನಿ, ಇದು ಈ ರೀತಿ ಸೇವ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಅದು ಸೇವ್ ಆಗಿರೋ ಒಂದು ಇಮೇಜು ನೀವು ಇಲ್ಲಿ ಡೌನ್ಲೋಡ್ಸಲ್ಲಿ ನೋಡ್ಬೋದು. ಕ್ವಾಲಿಟಿ ಹೇಗೆ ಕೊಟ್ಟಿರ್ತಾರೆ ಅದ್ರ ಮೇಲೆ ಪ್ರಿಫರೆನ್ಸ್ ಇದಾಗುತ್ತೆ. ನಿಮಗೆ ಯಾವ ರೀತಿ ಬೇಕು, ಫಾರ್ ಎಕ್ಸಾಂಪಲ್ ಇದು ನನಗೆ ಬೇಕಾಗಿಲ್ಲ, ಫಾರ್ ಎಕ್ಸಾಂಪಲ್ ಇದೊಂದು ಈ ರೀತಿ ನಿಮ್ಗೆ ಯಾವ್ದು ಬೇಕಾಗಿ ಅದನ್ನು ಸೇವ್ ಆಸ್ ಕೊಟ್ಕೊಂಡು ಒಂದು ಇದು ಮಾಡ್ಕೋಬೋದು. ಈಗ ನೀವು ವಿಂಡೋಸಲ್ಲಿ ನಾನು ಆಲ್ರೆಡಿ ಹೇಳಿದಾಗ ವರ್ಕ್ ಪ್ಲೇಸ್ ನಿಮಗೆ ಮತ್ತೆ ಅದೇ ವರ್ಕ್ ಪ್ಲೇಸ್ ಬೇಕಂತಂದರೆ ನೀವು ಆಲ್ರೆಡಿ ರೀಸೆಟ್ ಎಸೆನ್ಷಿಯಲ್ ಕೊಟ್ಟರೆ ಮೊದಲಿಂದೆಲ್ಲ ಬರುತ್ತೆ. ನೀವು ಬೇಡದಾಗಿರೋದು ಬೇಕಾದ್ರೆ ನೀವು ಕ್ಯಾನ್ಸಲ್ ಮಾಡ್ಕೋಬೋದು. ಈ ರೀತಿ ಕ್ಯಾನ್ಸಲ್ ಮಾಡ್ಕೋಬೋದು. ಆಲ್ರೆಡಿ ನಾನು ಕೆಲವೊಂದು ಪ್ರಾಜೆಕ್ಟ್ಸ್ ಮಾಡ್ತಾಯಿದ್ದೀನಿ. ಇದನ್ನು ಕೆಲವೊಂದು ಮಿಸ್ ಆಗಿರೋ ಇದನ್ನು ನಾನು ಆಲ್ಟ್ ಒಂದು ಸತಿ ನಾನು ಹೋಲ್ಡ್ ಮಾಡಿ ಆಲ್ರೆಡಿ ಹೇಳಿದಾಗೆ ಇದನ್ನು ಹೋಲ್ಡ್ ಮಾಡಿದ್ರೆ ನಿಮಗೆ ಒರಿಜಿನಲ್ ಹೆಂಗಿರುತ್ತೋ ಆಲ್ಟ್ನ ಹೋಲ್ಡ್ ಮಾಡ್ಕೊಳ್ಳಿ ಮತ್ತು ಡಬಲ್ ಕ್ಲಿಕ್ ಮಾಡಿ ಈ ರೀತಿ ಯಾವ್ದು ನೀವು ಆಲ್ಟ್ ಯಾವ ಲೇಯರ್ ಕೊಡ್ತೀರೋ ಆ ಒಂದು ಲೇಯರ್ ಏನು ಮಾಡಿದ್ರೆ ಅದನ್ನು ತೋರಿಸುತ್ತೆ. ಈ ರೀತಿ ಫಾರ್ ಎಕ್ಸಾಂಪಲ್ ಈಗ ನೀವು 3-4 ಪ್ರಾಜೆಕ್ಟ್ ಅಟ್ ಎ ಟೈಮ್ ವರ್ಕ್ ಮಾಡಬೇಕು ಅಂತ ಅಂದಾಗ ಅರೇಂಜ್ಗೆ ಹೋಗಿ, ವಿಂಡೋಸ್ಗೆ ಹೋಗಿ, ಅರೇಂಜ್ಗೆ ಹೋಗಿ ನಿಮಗೆ 3 ಪ್ರಾಜೆಕ್ಟ್ ಮಾಡ್ತಾಯಿದ್ದೀನಿ. ಈಗ ವರ್ಟಿಕಲ್ ಬೇಕು, ವರ್ಟಿಕಲ್, ಆರಿಜೆಂಟಲ್ ಬೇಕಂದರೆ ಆರಿಜೆಂಟಲ್. ಈಗ ನನಗೆ ವರ್ಟಿಕಲ್ 3 ಪ್ರಾಜೆಕ್ಟ್ ಆಲ್ರೆಡಿ ಇದೆ. ಈಗ ನಾನು ಈ ಒಂದು ಟ್ಯಾಬ್ಗೆ ಹೋದೆ, Ctrl 0 ಕೊಟ್ಟೆ, ಇದೊಂದು ಇದಕ್ಕೆ ಹೋದೆ, Ctrl 0 ಕೊಟ್ಟೆ. ಈಗ ನೋಡಿ ಈ 3 ಅಟ್ ಎ ಟೈಮ್ ನಾವು ಇದು ಮಾಡಬೇಕು ಅಂದರೆ ಝೂಮ್ ಮಾಡಬೇಕು ಅಂದರೆ ನೀವು ಅಗೇನ್ ನೀವು ಸ್ಪೇಸ್ ಬಾರ್ನ ಇಟ್ಕೊಂಡು ನೀವು ಇದು ಮಾಡಿಕೊಂಡ್ರೆ ಈ ರೀತಿ ಆಗುತ್ತೆ. ಬಟ್ ಹಾಲ್ಟು ಶಿಫ್ಟ್ ಮತ್ತು ಇದನ್ನು ಮಾಡಿಕೊಂಡ್ರೆ 3 ಶಿಫ್ಟ್ ಮತ್ತು ನಿಮ್ಮ ಸ್ಪೇಸ್ ಬಾರ್ನ ಇದು ಮಾಡ್ಕೊಂಡು 3 ಕೂಡ ಈ ರೀತಿ ತಿರುಗಿಸ್ಬೋದು. ಈ ರೀತಿ ಸ್ಕ್ರಬ್ಬಿ ಝೂಮ್ ಅಂತಿದೆ ನೋಡಿ. ಸ್ಕ್ರಬ್ಬಿ ಝೂಮು ಜಸ್ಟ್ ನಿಮ್ಗೆ ಯಾವ್ದು ಬೇಕು ಆ ರೀತಿ, ಈ ರೀತಿ ನಿಮ್ಗೆ ಹೆಂಗೆ ಹೋಗ್ಬಿಡುತ್ತೆ, ಆ ರೀತಿ ಬೇಕಾಗಿಲ್ಲ. ಅದೇ ರೀತಿ ನೀವು ಎಲ್ಲದೂ ಸೆಲೆಕ್ಟ್ ಮಾಡಿ ಶಿಫ್ಟ್ ಮತ್ತು ಇದು ಮಾಡ್ಕೊಂಡಾಗ Ctrl 0 ಅಂತ ಒತ್ತಿದಾಗ ಡೈರೆಕ್ಟಾಗಿ ನೀವು ಆ ಸ್ಪೇಸ್ ಬಾರ್ನ ತೊಗೊಂಡೋಗಿ ಇದು ಮಾಡ್ಬೋದು. ನಿಮಗೆ ಅಟ್ ಎ ಟೈಮ್ ವರ್ಕ್ ಮಾಡ್ಬೋದಾಗಿದೆ. ಈಗ ನಾನು ಆಲ್ರೆಡಿ ಹೇಳಿದಾಗ ಶಿಫ್ಟ್ ಮತ್ತು ಟ್ಯಾಬ್ ಇಟ್ಕೊಂಡ್ರೆ ನೀವು ಈ ರೀತಿ 3 ಕೂಡ ತಿರುಗುತ್ತೆ. ಇಲ್ಲಿ ನೀವು ಏನಂತಂದರೆ ಫಾರ್ ಎಕ್ಸಾಂಪಲ್ ಈ ಒಂದು ಪ್ರಾಜೆಕ್ಟು ನನಗೆ ಬೇಕಾಗಿಲ್ಲ, ಇದನ್ನು ಒಂದೇ ಪ್ರಾಜೆಕ್ಟ್ ಬೇಕಂತ ನಾನು ಒಂದೇ ಪ್ರಾಜೆಕ್ಟ್ ತೊಗೋತಾ ಇದ್ದೀನಿ. ಈಗ ವಿಂಡೋಸಲ್ಲಿ ನನಗೆ ಒಂದೇ ಅರೇಂಜ್ ಮಾಡಿ ಈ ಒಂದೇ ಒಂದು ಪ್ರಾಜೆಕ್ಟ್ ಬೇಕು ಅಂತ ಇದು ಮಾಡಿದಾಗ ನಾನು 2 ಬೇಕಾಗಿಲ್ಲ. ಟೈಟಲ್ ಆರ್ ಆರಿಜೆಂಟಲ್, ಟೈಟಲ್ ಆರ್ ವರ್ಟಿಕಲ್, ನಿಮಗೆ ಹೇಗೆ ಬೇಕು ಆ ರೀತಿ ಕಾನ್ಸಿಡರ್ ಆಲ್ ಟ್ಯಾಬ್ಸ್ ಅಂತ ಒಂದು ಮಾಡಿದಾಗ ನಿಮಗೆ ಮೊದಲಿನ ಥರ ಬಂದೋಯ್ತು. Ctrl 0 ನಾವು ವರ್ಕ್ ಮಾಡೋ ಸ್ಪೇಸು Ctrl 0 ಅಂದರೆ ಫಿಟ್ ಆಗುತ್ತೆ ಈ ಒಂದು ಇಮೇಜು. ಮತ್ತು ನೀವು ಪ್ಯಾನ್ ಮಾಡೋಕ್ಕಂದರೆ ನೀವು ಹೋಲ್ಡ್ ಇಟ್ಕೊಂಡು ಸ್ಪೇಸ್ ಬಾರ್ನ ಇಟ್ಕೊಂಡ್ರೆ ನೀವು ಹೆಂಗೆ ಬೇಕಂಗೆ ಈ ರೀತಿ ಹೋಲ್ಡ್ ಮಾಡ್ಬೋದು. ಅಥವಾ H ಅಂತ ಇಲ್ಲಿ ಕೂಡ ಇದೆ, ಇಲ್ಲಿ H ಅಂತ ಬಂದಾಗ ನೀವು H ಅಂದರೆ ಪ್ಯಾನ್ ಅಂತ ಅರ್ಥ. ಇದನ್ನು ನೀವು ಹೇಗೆ ಬೇಕಾದ್ರೆ ಹೀಗೆ H-ಅಲ್ಲಿ ನೀವು ಪ್ಯಾನ್ ಮಾಡ್ಕೊ ಅಥವಾ ಸ್ಪೇಸ್ ಬಾರ್ ಅಥವಾ H-ನ ಯೂಸ್ ಮಾಡ್ಬೋದು. ಇಲ್ಲಿ ನೋಡಿ ಇಲ್ಲಿ ಬಂದಿದೆ, ಇಲ್ಲಿ ನಿಮ್ಗೆ ಇಲ್ಲೇ ಕೊಡುತ್ತೆ. ನಿಮಗೆ ಪ್ರತಿಯೊಂದು ಇಲ್ಲಿಗೆ ಹೋದಾಗ ಪ್ರತಿಯೊಂದು ಶಾರ್ಟ್ಕಟ್ಸ್ಗಳು ಇಲ್ಲೇ ಬಂದಿರುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಾನು ಯಾವ್ದಾರ ಒಂದು ಪ್ರಾಜೆಕ್ಟ್ನ ನಾನು ಹೊಸ ಪ್ರಾಜೆಕ್ಟ್ನ ಈಗ ನಾನು ಮಾಡ್ತೀನಿ, Ctrl N ಅಂತ ತಗೋತೀನಿ. Ctrl N ತಗೊಂಡು ಕ್ರಿಯೇಟ್ ಈ ರೀತಿ ಮಾಡ್ಕೋತೀನಿ. ಈ ರೀತಿ ಒಂದು ಬಂತು. ಈಗ ಒಂದು ಡ್ರ್ಯಾಗ್ ಮಾಡ್ತಿದ್ದೀನಿ ಅಂದಾಗ ನಾವು ಆಲ್ರೆಡಿ ಹೇಳಿದಾಗ ಇದೊಂದು ಇಮೇಜ್ನ ನಾನು ತಗೊಂಡೆ. ಈಗ ಪಾಸ್ಪೋರ್ಟ್ ಸೈಜ್ ಫೋಟೋನ ಒಂದು ಮಾಡೋಣ. ಒಂದು ಚಿಕ್ಕ ಪ್ರಾಜೆಕ್ಟ್ ಇಲ್ಲೇ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ವಿಂಡೋ ಓಪನ್ ಆಗುತ್ತೆ. ನನಗೆ ಯಾವ ಫೋಟೋ ಬೇಕು ಅದನ್ನು ನಾನು ಡ್ರ್ಯಾಗ್ ಮಾಡ್ಕೋತೀನಿ. ಈಗ ಫಾರ್ ಎಕ್ಸಾಂಪಲ್ ಈ ಒಂದು ಫೋಟೋ ನಾನು ಡ್ರ್ಯಾಗ್ ಮಾಡ್ಕೋತೀನಿ. ಈ ಒಂದು ಫೋಟೋನ ಡ್ರ್ಯಾಗ್ ಮಾಡಿದ ನಂತರ ಓಕೆ ಅಂತ ನಾನು ಕ್ಲಿಕ್ ಮಾಡ್ತಾಯಿದ್ದೀನಿ. ಓಕೆ ಅಂತ ಕ್ಲಿಕ್ ಮಾಡಿದೆ. ಈಗ ನಾನು ಫಾರ್ ಎಕ್ಸಾಂಪಲ್ ಇಲ್ಲಿಗೆ ಹೋದರೆ ಹೋಗ್ಬಿಡ್ತಿದ್ದು, ಇಲ್ಲಿಯೇ ಸೆಲೆಕ್ಟ್ ಮಾಡ್ಕೋಬೇಕು. Ctrl T ಅಂತ ಇದು ಮಾಡಿ ಫ್ರೀ ಟ್ರಾನ್ಸ್ಫಾರ್ಮ್ ಎಲ್ಲ ವೀಡಿಯೋಗಳು ಹೇಳಿದ್ದೀನಿ ನಾನು.
ಫ್ರೀ ಟ್ರಾನ್ಸ್ಫರ್ ಏನಂತ ಹಿಂದಿನ ವೀಡಿಯೋಗಳು ನೋಡಿ. ಫಾರ್ ಎಕ್ಸಾಂಪಲ್ ನಿಮಗೆ ಎಷ್ಟು ಬೇಕು ಅಷ್ಟು ಸೈಜ್ನ ಒಂದು ಶಿಫ್ಟ್ ಇಟ್ಕೊಂಡು ನೀವು ಸೈಜ್ನ ಜಾಸ್ತಿ ಮಾಡ್ಕೋಬೋದು ಅಥವಾ ಕಮ್ಮಿ ಮಾಡ್ಕೋಬೋದು. ಇದನ್ನು ಕನ್ವರ್ಟ್ ಟು ಸ್ಮಾರ್ಟ್ ಫಿಲ್ಟರ್ ಅಂತ ಮಾಡಿಕೊಡಿ, ಯಾಕಂದರೆ ಇಲ್ಲಾಂದರೆ ಡ್ರ್ಯಾಗ್ ಮಾಡಿದಾಗ ನಿಮಗೆ ಈ ರೀತಿ ಹೋದಾಗ ಇಮೇಜ್ ಕ್ವಾಲಿಟಿ ಹಾಳಾಗಿಬಿಡುತ್ತೆ. ಅದರಿಂದ ನಾನು ಯಾವಾಗಲೂ ಕನ್ವರ್ಟ್ ಟು ಸ್ಮಾರ್ಟ್ ಫಿಲ್ಟರ್ ಅಂತ ನಾನು ಮಾಡ್ಕೋತೀನಿ. ಇಲ್ಲಿ ಫಿಲ್ಟರ್ಸ್ ಬರುತ್ತೆ, ಆಲ್ರೆಡಿ ನಾನು ಮಾಡಿರೋದ್ರಿಂದ ನಿಮಗೆ ಏನು ಪ್ರಾಬ್ಲಮ್ ಇಲ್ಲ. ಈಗ ನಾನೇನು ಮಾಡ್ತೀನಿ ಅಂದರೆ ಅಂತ ಮಾಡಿದಾಗ ಟೂಲು ಇದನ್ನು ನಾನು ಏನು ಮಾಡ್ತೀನಿ ಅಂದರೆ ಇದೊಂದು ಇಲ್ಲಿಗೆ ತೊಗೊಬರ್ತೀನಿ. ಇದಾದ ನಂತರ ನಾನು ಈ ಒಂದು ಇದನ್ನ ಕ್ಲಿಕ್ ಮಾಡ್ಕೊಂಡಿದ್ದೀನಲ್ಲ, ಜಸ್ಟು ಹಾಲ್ಟ್ನ ಹೋಲ್ಡ್ ಮಾಡ್ಕೊಂಡು ಈ ರೀತಿ ಹಿಂಗೆ ಹೇಳ್ಕೊಳ್ಳಿ. ಈ ರೀತಿ ನಿಮಗೆ ಎಷ್ಟು ಸೈಜಲ್ಲಿ ಬೇಕೋ 68, 68 ಈ ರೀತಿ ಮಾಡ್ಕೊಂಡಿದ್ದೀನಿ. ಈ ರೀತಿ ಮಾಡ್ಕೊಂಡು ಈಗ ನಾನೇನು ಮಾಡ್ತೀನಿ ಅಂದರೆ ಇದನ್ನು ಕೆಳಗಡೆ ಬರಬೇಕಂದ್ರೆ ಶಿಫ್ಟ್ ಇಟ್ಕೋತೀನಿ. ಶಿಫ್ಟ್ ಇಟ್ಕೊಂಡು ಇಲ್ಲಿಗೆ ಬಂದು ಶಿಫ್ಟ್ ಇಟ್ಕೊಂಡು ಇಲ್ಲಿಗೆ ಸೆಲೆಕ್ಟ್ ಮಾಡ್ಕೋತೀನಿ. ನೆಕ್ಸ್ಟು ಸೆಲೆಕ್ಟ್ ಆದ ನಂತರ ನಾನೇನು ಮಾಡ್ತೀನಿ ಮತ್ತೆ ಬಿಟ್ಟು ಆಲ್ಟ್ ಇಟ್ಕೋತೀನಿ, ಮತ್ತು ಇಲ್ಲಿ ಕೆಳಗಡೆ ಇದು ಮಾಡ್ತೀನಿ. ಇಷ್ಟು ಬೇಕಾಗಿದೆ. ಈ ರೀತಿ ನಾನು ಪಾಸ್ಪೋರ್ಟ್ ಫೋಟೋಗಳನ್ನ ಆಲ್ಟ್ ಹೋಲ್ಡ್ ಇಟ್ಕೊಂಡು ಈ ರೀತಿ ಕಾಪಿ ಮಾಡ್ಕೊಂಡು ಹೋಗ್ತೀನಿ. ನಿಮಗೆ ಎಕ್ಸ್ಪೋರ್ಟ್ ನೀವು ಬೇಕಾದ್ರೆ ಸೇವ್ ಆ್ಯಸ್ JPG ಫಾರ್ಮ್ಯಾಟ್ ಅದು ಇದು ಮಾಡ್ಕೊಂಡು ಪ್ರಿಂಟ್ ಮಾಡ್ಕೋಬೋದು. ಕಂಟ್ರೋಲ್ P ಕೊಟ್ಟಾಗ ನಿಮಗೆ ಯಾವ್ದು ಬೇಕು ಅದನ್ನು ಪ್ರಿಂಟ್ ಮಾಡ್ಕೋಬೋದು. ಇಷ್ಟೇ ಸುಲಭವಾದ ಇದು. ಸೈಜ್ ನಿಮಗೆ ಹೆಂಗೆ ಬೇಕೋ ಆ ಫಾರ್ಮ್ಯಾಟಲ್ಲಿ ನಿಮಗೆ ಸೈಜ್ ಮಾಡ್ಕೊಂಡು ಇದು ಮಾಡ್ಕೋಬೇಕಾದ್ರೆ ನೀವು ಪ್ರಿಂಟ್ ಕೊಡಬೇಕಾದ್ರೆ ಆ ಸೈಜ್ ಫಾರ್ಮ್ಯಾಟ್ ನೋಡ್ಕೊಂಡು ಪ್ರಿಂಟ್ ಮಾಡ್ಕೊಳ್ಳಿ. ಈ ರೀತಿ ನೀವು ಫೋಟೋಶಾಪಲ್ಲಿ ನಿಮ್ಮ ಒಂದು ಪಾಸ್ಪೋರ್ಟ್ ಫೋಟೋನ ನೀವಾಗೇ ಮಾಡ್ಕೋಬೋದು ಫೋಟೋಶಾಪಲ್ಲಿ. ಥ್ಯಾಂಕ್ ಯು.